ಪರ್ಸ್ನಲ್ ಟ್ರೈನಿಂಗ್ ಯಾಕೆ ಗುರು? ನಾನಿದ್ದೀನಿ ಅಲ್ವಾ ದಿನ 35. ಎಸ್, ಇವತ್ತು ಬ್ಯಾಕ್ ಆ್ಯಂಡ್ ಬೈಸಿಪ್ಸ್. ಇವತ್ತು ಫಸ್ಟು ಬ್ಯಾಕ್ ಮಾಡಿದ್ವಿ. ಫಸ್ಟು ಸ್ಟಾರ್ಟ್ ಮಾಡಿದ್ದೆ ಡೆಡ್ ಲಿಫ್ಟಿಂದ. ಡೆಡ್ ಲಿಫ್ಟಲ್ಲಿ ಇವತ್ತು 110 kg ಲಿಫ್ಟ್ ಮಾಡಿದೆ ಗುರು, ಒಬ್ಬನೇ. ಓಕೆನಾ? ಅದು ಯಾವ ಜೋಶಲ್ಲಿ ಮಾಡಿದ್ನೋ ಗೊತ್ತಿಲ್ಲ, 110 kg ಮಾಡಿದೆ. ಸೊ ಇವತ್ತು ಒಂದು ಕಾನ್ಸೆಪ್ಟ್ ಹೇಳ್ತಿದ್ದೀನಿ, ಯಾಕೆ ಪಿ ಟಿ ಬೇಕು? ನಿಮ್ಮ ಜೊತೆ ಒಬ್ಬ ಫ್ರೆಂಡ್ ಇದ್ದರೆ ಸಾಕು, ಅವನೇ ಪಿ ಟಿ. ಪಿ ಟಿ ಅಂದರೆ ಏನು ಹೇಳಿ? ಜಾಸ್ತಿ ವೆಯ್ಟ್ ಆಗ್ತಾಗ ಒಬ್ಬ ಹೆಲ್ಪ್ ಮಾಡೋಕೆ ಒಬ್ಬ ಹುಡುಗ ಬೇಕು, ಅವರೇ ಆ ಪಿ ಟಿ ಮಾಸ್ಟ್ರು. ಓಕೆನಾ? ಸೊ ನಾನು ಒಂದು ಹೇಳ್ತೀನಿ ಕೇಳಿ, ನಿಮ್ಮ ಮುಂದೆನೇ ಪಿ ಟಿ ಮಾಡಿಸ್ತಾ ಇರ್ತಾರೆ, ಅದು ನೋಡಿಕೊಂಡೆ ನೀವು ಮಾಡಿ ಸಾಕು, ಕರೆಕ್ಟಾಗಿ ಮಾಡ್ತಾ ಇರ್ತೀರ. ಮತ್ತು ಇಲ್ಲ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನೀವು ಮಾಡಿ ಹೋಗ್ಬಿಟ್ಟು ಮುಗೀತು, ಅದೇ ಪಿ ಟಿ. ಅವ್ರ್ಯಾರಿಗೂ 10-15 ಸಾವಿರ ಯಾಕೆ ಕೊಡ್ತೀರಾ? ಫ್ರೀಯಾಗಿ ನೆಟ್ ಇರುತ್ತೆ, ನೋಡಿ ಅಲ್ಲೋಗಿ ಮಾಡಿ, ಅಷ್ಟೇ, ಮುಗಿಯತ್ತೆ. ಓಕೆನಾ? ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇಷ್ಟೆಲ್ಲ ಹೇಳದ್ನಲ್ಲ, ಇದೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ಮಾಡಿದ್ರೆ ನಿಮಗೆ 1% ಕೂಡ ಬಾಡಿ ಬರಲ್ಲ. ಹಂಗಲ್ಲ ಇದ್ದಿದ್ರೆ ನಾವು ಇಷ್ಟೊತ್ತಿಗೆ ಎಲ್ಲರೂ ಎಕ್ಸಾಮ್ಗಳಲ್ಲಿ ಪಾಸ್ ಆಗಿಬಿಟ್ಟು ಇವತ್ತು IAS IPS ಆಗಿಬಿಡ್ತಿದ್ರು. ಗುರುಗಳ ಮಾರ್ಗದರ್ಶನ ಇರಲೇಬೇಕು, ಬಿಕಾಸ್ ಅದರಲ್ಲಿ ಅವರು ಎಕ್ಸ್ಪರ್ಟ್ ಆಗಿರ್ತಾರೆ. ನಾವು ತಪ್ಪು ಮಾಡಿದ್ದವ್ರ ತಿದ್ದಬೇಕು, ಮೊಬೈಲಲ್ಲಿ ನೋಡಿದ್ದವ್ರು ಬಂದು ತಿದ್ದಲ್ಲ. ಓಕೆ? ಸೊ ಗುರುಗಳ ಮಾರ್ಗದರ್ಶನ ತಗೊಂಡು, ಸೊ ನೀವು ಆ ಪಿ ಟಿ ಅನ್ನೋದಕ್ಕೆ ಒಂದು